ವಿದ್ಯಾರ್ಥಿಗಳೇ, ವ್ಯತ್ಯಾಸ ಕಂಡುಹಿಡಿದಂದ್ರೆ ಕಳೀದು ಹೆಂಗೆ ಹಚ್ಕೋಬೇಕು, ಭಾಳ ಹುಷಾರ್ಲಿ ಹಚ್ಕೋಬೇಕು, ಚೆಂದಂಗೆ ಹಚ್ಕೋಬೇಕು ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತಾನೆ. ಇನ್ನು ನೋಡಿ, ಇದು ಸಣ್ಣ ಅಂಕೆ ಅದು, ಇದು ದೊಡ್ಡ ಅಂಕೆ. ದೊಡ್ಡ ಅಂಕೆದಾಗ ಸಣ್ಣ ಅಂಕೆ ಕಳಿಬೇಕು. ಆರು 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 2 1 4 7 5 6 ಮೈನಸ್ 67 59 71 4. ಇಲ್ಲಿ ನಾ ಹೆಂಗೆ ಕಲಿಸ್ತಂದ್ರೆ ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಮ್ಯಾಲೆ ಅಂಕೆ ಸಣ್ಣ ತಳಗ ದೊಡ್ಡವ, ಮ್ಯಾಲ ಸಣ್ಣದದ ತಳಗ ದೊಡ್ಡದದ, ಮ್ಯಾಲ ಸಣ್ಣದದ ತಳಗ ದೊಡ್ಡದದ, ಮ್ಯಾಲ ಸಣ್ಣದದ ತಳಗ ದೊಡ್ಡದದ. ಇಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕು ನೀವು ಗಣಿತ ಮಾಡಾಕ. ಇನ್ನೊಂದು 2ನೇ ಟ್ರಿಕ್ಗಳನ್ನು ಹೇಳ್ತಾನೆ ನೋಡ್ರಿ. ಮ್ಯಾಲ ಸಣ್ಣದಿತ್ತು ತಳಗ ದೊಡ್ಡದಿತ್ತು ಅಂತಂದ್ರೆ ನಾವು ಈ ತಳಗಿನ ಅಂಕೆ 10 ಕಳೆದು ಬಿಡ್ಬೇಕು. ಭಾಳ ಸರಳ ಅಂತ ಟ್ರಿಕ್ಸ್ ಇದು ಮ್ಯಾಥಮೆಟಿಕ್ಸ್ದಾಗ. ಮೈನಸ್ ಮಾಡಾಗ ಲೆಕ್ಕಗಳನ್ನು ಹೆಂಗೆ ಮಾಡಬೇಕು ಅದನ್ನೊಂದು ನಾನು ನಿಮಗೆ ಟ್ರಿಕ್ಸ್ ಕೊಡ್ತೇನೆ. ಹೆಂಗಂದ್ರೆ ಮ್ಯಾಲೆಲ್ಲ ಅಂಕೆಗಳು ಸಣ್ಣ ಇದ್ದು ಅಂತ ತಿಳ್ಕೊರಿ. ಅವಾಗ ನೀವು ಏನು ಮಾಡ್ಬೇಕಂದ್ರೆ ಮ್ಯಾಲೆ ಸಣ್ಣ ತಳಗ ದೊಡ್ಡದಾಗ ಈ ತಳಗಿನ 10ರೊಳಗೆ ಕಳೆದು ಮ್ಯಾಲಿನ ಅಂಕೆ ಕೂಡಿಸ್ಕೊತಿಟ್ಟು ಕೈಗಡೆ ಇಟ್ಕೊತ ಹೋಗ್ಬಿಡ್ಬೇಕು. ಈಗ ನೋಡ್ರಿ, ಈಗ ಮ್ಯಾಲೆ ಸಣ್ಣದ ತಳಗದ ಇಲ್ಲಿ ಒಂದು ಕೈಗಡೆ ಕೊಡ್ರಿ, 10ರಾಗ 7 ಕಳೀರಿ 3 ಆಯ್ತು, 3ರಾಗ 6 ಕೂಡಿಸ್ರಿ 9 ಆಯ್ತು. ನೋಡ್ರಿ ಇದು ನೋಡ್ರಿ, ನೀವು 16ರಾಗ 7 ಆದ್ರೆ 9 ಆಗ್ತಿಲ್ಲ. ಆಮೇಲೆ ಮತ್ತೆ ಈಗ ಮ್ಯಾಲೆ ಸಣ್ಣದದ ತಳಗ ದೊಡ್ಡದದ ಇಲ್ಲಿ ಕೈಗಡೆ ಕೊಡ್ರಿ, 10ರಾಗ 7 ಕಳೀರಿ 3 3 5 8 ನೋಡ್ರಿ. 15ರಾಗ 7 ಆದ್ರೆ 8 ಎಲ್ಲ ಬಂತು 1. ಆಮೇಲೆ 9 1 10 ಇಲ್ಲಿ ಒಂದು ಕೈಗಡೆ ಕೊಡ್ರಿ, 10ರಾಗ 10 ಹೊತ್ತಂದ್ರೆ 0 7 7 ಇಲ್ಲೇ ಇಡ್ರಿ. ನೋಡಿ, ಮ್ಯಾಲೆ ಸಣ್ಣದದ ತಳಗ ದೊಡ್ಡ ಅಂಕೆ ಅಂದ್ರೆ 10ರಾಗ 6 ಕಳೀರಿ, ಇಲ್ಲಿ ಕೈಗಡೆ ಕೊಡ್ಬೇಕು. 10ರಾಗ 6 ಕಳೆದ್ರೆ 4 4 8. ಆಮೇಲೆ ಇಲ್ಲಿ ನೋಡಿ, 10ರಾಗ 2 ಕಳೀರಿ ಎಷ್ಟು 8, ಮ್ಯಾಲಿಂದ ಒಂದು ಕೂಡಿಸ್ರಿ 9. ಆಮೇಲೆ ನೋಡಿ, ಮ್ಯಾಲೆ ಸಣ್ಣದದ ತಳಗ ದೊಡ್ಡದ, 10ರಾಗ 8 ಕಳೀರಿ ಎಷ್ಟು 2, ಮ್ಯಾಲಿಂದ 2 ಕೂಡ್ಸ್ಕೊಂಡು ಬಿಡ್ರಿ 4. ಇಲ್ಲಿ ಮ್ಯಾಲೆ ದೊಡ್ಡದದ ತಳಗ ಸಣ್ಣದದ, 6ರಾಗ 5 ಆದ್ರೆ 1. ನೋಡ್ರಿ, ನಾ ಹೆಂಗೆ ತಿಳಿಸ್ತದ ಅನ್ನೋದು ನೋಡ್ರಿ. ಬಟ್ ಎಣಿಸುವಂಥ ಪ್ರಾಬ್ಲಮ್ ಇದಕ್ಕೆ ಬರೋದಿಲ್ಲ. 8 1 14 98 14 98 789. ಇದು ಒಂದೇ ಐಡಿಯಾ ಕಲಿಬೇಕು ನೀವು. ಹೆಂಗೆ ಮ್ಯಾಲೆ ಸಣ್ಣ ಇದ್ದು ತಳ ದೊಡ್ಡದು 10ರಾಗ ಕಳೆದು ಕೈಗಡೆ ಇಟ್ಕೊತ ಹೋಗೋದು. ಮತ್ತೊಂದ್ಸಲ ರಿಪ್ಲೇ ಮಾಡಿ ನೋಡ್ರಿ, ನಿಮಗೆ ತಿಳಿತದೆ. ಇಲ್ಲ 9 0 0 0 1 3 4 ಮೈನಸ್ 1 2 3 4 5 6 7 1 2 3 4 5 6 7 ಹಂಗಾರೆ ಅಲ್ಲೇ ತಳಗಿಟ್ಟು ಬಿಡ್ರಿ. ಹಂಗ ನೋಡಿ, ಇಲ್ಲಿ ಇನ್ನೊಂದ್ಸಲ ಲಕ್ಷ್ಯ ಕೊಟ್ಟು ನೋಡ್ರಿ. ಮೈನಸ್ ಮಾಡೋದು ಬಹಳ ಸರಳ ಅದ. ಆಮೇಲೆ ಬಟ್ ಎಣಿಸೋದು ಕೂಡುವ 14ರಾಗ 7 ಕಳೆದ್ರೆ 7. ಅದನ್ನೇ ನೀವು ತಲೆ ಕೆಡ್ಸೋಬೇಡ್ರಿ. ಮ್ಯಾಲೆಲ್ಲ ಇಲ್ಲಿ ತನಕ ಸಣ್ಣ ಅಂಕಿನೇವ, ತಳಗೆಲ್ಲ ದೊಡ್ಡ ಅಂಕಿವ ಅಂದ್ರೆ ಅವಾಗ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ದು. ಒಂದು ಕೈಗಡೆ ಕೊಡ್ರಿ, ಯಾಕೆ ಮ್ಯಾಲೆ ಸಣ್ಣದದ ತಳ ದೊಡ್ಡ ಅಂಕೆ ಅದ. 10ರಾಗ 7 ಕಳೀರಿ ಎಷ್ಟು 3 3 1 4 7 ನೋಡ್ರಿ. ಇಲ್ಲಿ ನೋಡಿ, ಮ್ಯಾಲೆ ಸಣ್ಣದದ ಇಲ್ಲಿ ದೊಡ್ಡ ಅಂಕೆ ಅದ, ಇಲ್ಲೊಂದು ಕೈಗಡೆ ಕೊಡ್ರಿ. ಆಮೇಲೆ 10ರಾಗ 7 1 8, 10ರಾಗ 8 ಕಳೀರಿ 2 1 3 5 ನೋಡ್ರಿ. ಆಮೇಲೆ ಈಗ ಮತ್ತೆ ನೋಡಿ, ಮ್ಯಾಲೆ 1 ಅದ ತಳಗ ದೊಡ್ಡ ಅದ, ಒಂದು ಕೈಗಡೆ 10ರಾಗ 8 ಕಳೆದ್ರೆ ಎಷ್ಟು 2, ಇದನ್ನು ಒಂದು ಕೂಡ್ಸೊಂಡು ಬಿಡ್ರಿ 3 ನೋಡ್ರಿ. ಮ್ಯಾಲೆ 0 ಅದ ತಳಗ, 10ರಾಗ 8 ಕಳೆದ್ರೆ ಎಷ್ಟು 2, ಮ್ಯಾಲೆ 0ನೇ ಅದ ನೋಡಿ. ಮ್ಯಾಲೆ 10ರಾಗ 8 ಕಳೆದ್ರೆ ಎಷ್ಟು 2, 10ರಾಗ 8 ಕಳೆದ್ರೆ ಎಷ್ಟು 2, 9ರಾಗ 8 ಆದ್ರೆ ಎಷ್ಟು 1. ಆನ್ಸರ್ ಎಷ್ಟು 1 2 2 2 3 5 7. ಹೌದಲ್ಲ? ಇನ್ನೊಂದ್ಸಲ ಖಾತ್ರಿ ಮಾಡಿ. 14ರಾಗ 7 ಆದ್ರೆ 7 ಕೆಲ ಬಂತು 1. 10ರಾಗ 8 ಕಳೆದ್ರೆ 3 1 3. 10ರಾಗ 8 ಕಳೆದ್ರೆ 2 1 3 5 ಕೆಲ ಬಂತು 1. 10ರಾಗ 8 ಕಳೆದ್ರೆ 2 2 1 3 ಕೆಲ ಬಂತು 1. 10ರಾಗ 8 ಕಳೆದ್ರೆ 2 ಕೆಲ ಬಂತು 1. 10ರಾಗ 8 ಕಳೆದ್ರೆ 2 ಕೆಲ ಬಂತು 1. 10ರಾಗ 8 ಕಳೆದ್ರೆ 2 ಕೆಲ ಬಂತು 1. 9ರಾಗ 8 ಆದ್ರೆ 1.
ಅಲ್ಲಿ ವಿಷಯದೊಳಗೆ ಹೆಂಗೆ ಬರ್ದಾರ ಬಿಡಿ 10 100 1000 10,000 ಲಕ್ಷ ನೋಡ್ರಿ ಹೆಂಗೆ ತಿಳ್ಕೊಬೇಕು ನೋಡಿ. ಅನ್ನು ಅದರಿಂದ ಕಳೆಯಿರಿ ಅಂತ ಇದು ಇದರಾಗ 740 380 ಕಳೆ ಅನ್ನು ಬಿಡಿ 10 100 1000 10,000 ಲಕ್ಷ 3,86,988 78 7,74,03,462 ಕಳೆಯಿರಿ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ 74,03,462 ಕಳೆಯಿರಿ ಅಂದಂಗೆ 74 0 3 4 6 2 ಮೈನಸ್ 1 2 3 4 5 6 ಅಂಕೆ 1 2 3 4 5 6 ಅಂಕೆ ಅಂದ್ರೆ 3 38 69 78 ನೋಡ್ರಿ. ಈಗ ನಾ ಕಡೆಯಾಗ ಒಂದು ಸ್ವಲ್ಪ ಲಕ್ಷ ಕೊಟ್ಟು ತಗೋರಿ. ಮ್ಯಾಲೆ ಸಣ್ಣ ಅಂಕೆದ ತಳಗದು ಹೊಡೋದದ ಅವಾಗ ಹೆಂಗೆ ಕಳಿಬೇಕು ಅಂತ ಕೈಗಡೆ ಕೊಡ್ರಿ. 10ರಾಗ 8 ಕಳೆದ್ರೆ 2 2 2 4 ಕೈಲ ಬಂತು 1. ಮ್ಯಾಲೆ 6 ಅಂಕೆ ಸಣ್ಣದದ ತಳಗ ದೊಡ್ಡದದ ಕೈಗಡೆ ಕೊಡ್ರಿ. 10ರಾಗ 8 ಕಳೀರಿ 2 2 1 6 8 ಕೈಲ ಬಂತು 1 ಮತ್ತು ಕೈಗಡೆ ಕೊಡ್ರಿ. 10ರಾಗ 10 ಆದ್ರೆ 0 4ಕ್ಕೆ 4 ಇಡ್ರಿ ಕೈಲ ಬಂತು 1. ಮ್ಯಾಲೆ ಅಂಕೆ ಸಣ್ಣದ ತಳದ 10ರಾಗ 7 ಕಳೀರಿ 3 3 6 ಕೈಲ ಬಂತು 1. 10ರಾಗ 8ಕ್ಕೆ 9 ಕಳೀರಿ 1 ಮ್ಯಾಲೆ 0 ಒಂದೇ ಇಟ್ಬಿಡ್ರಿ. 4ರಾಗ 4 ಆದ್ರೆ 0 7ಕ್ಕೆ 7. ನೀವು ಹೆಂಗೆ ಕಳೀತೀರಿ ಅಂದ್ರೆ 12ರಾಗ 8 ಆದ್ರೆ 4 ಕೈಲ ಬಂತು 1. 16ರಾಗ 8 ಆದ್ರೆ 8 ಕೈಲ ಬಂತು. 14ರಾಗ 10 ಆದ್ರೆ 4 ಕೈಲ ಬಂತು 1. 13ರಾಗ 7 ಆದ್ರೆ 6 ಕೈಲ ಬಂತು 1. 10ರಾಗ 9 ಆದ್ರೆ 1 ಕೈಲ ಬಂತು 1. 4ರಾಗ 4 ಆದ್ರೆ 0 7ಕ್ಕೆ 7 ಹಿಂಗೆ ಇಡಬಹುದು. 70 16 484 ಇದನ್ನ ಮತ್ತು ಇದರ ಅಂತರ ಎಷ್ಟು ಅಂತ ಕೇಳ. ಇಲ್ಲಿ ಪ್ರಶ್ನೆಯನ್ನು ಮೀನಿಂಗ್ ಮಾಡ್ಕೋಬೇಕು. ಅಂತರ ಎಷ್ಟು ಅಂತ ಕೇಳಿದಾಗ ಏನು ಮಾಡ್ಬೇಕು, ದೊಡ್ಡದ್ರ ಸಣ್ಣ ಅಂಕಿ ಕಳೆದು ಬಿಡೋದು. ಭಾಳ ಸರಳ ರೀತಿದ ಅಂತರ ಎಷ್ಟು ಅಂತ ಕೇಳ್ತಿರ್ತಾರೆ. ಇವೆಲ್ಲ ಬೇಸಿಕ್ ಮ್ಯಾಥ್ಸ್ ಇವು. ಅಂತರ ಎಷ್ಟು ಅಂದ್ರೆ ಏನು ಮಾಡ್ಬೇಕು, ದೊಡ್ಡ ಅಂಕೆದಾಗ ಸಣ್ಣ ಅಂಕೆ ಕಳಿಬೇಕು. ಇದು ದೊಡ್ಡ ಅಂಕೆ ಯಾವುದು ಸಣ್ಣ ಅಂಕೆ ಯಾವುದು ನಾವು ಕಂಡುಹಿಡಿನು. 1 2 3 4 5 6 7 1 2 3 4 5 6 ಇದು ದೊಡ್ಡದಾಯ್ತು. 1 2 3 4 5 6 1 2 3 4 5 6 7 2 3 4 5 6 7 ಮೈನಸ್ 1 2 3 4 5 6 ಇದು 7 ಅದ 6 ಅದ 45 49 72 ನೋಡ್ರಿ. ಭಾಳ ಹುಷಾರ್ಲೆ ಕಡಿಬೇಕಿದು. ಮ್ಯಾಲೆಲ್ಲ 0 ಅಂದ್ರೆ ನೀವು ಏನು ಮಾಡಿ 10ರಾಗ 2 ಕಳೀರಿ 8 ಕೈಲ ಬಂತು 1. 10ರಾಗ 8 ಕಳೀರಿ 2 ಕೈಲ ಬಂತು 1. 10ರಾಗ 10 ಕಳೀರಿ 0 ಕೈಲ ಬಂತು 1. 10ರಾಗ 5 ಕಳೀರಿ 5 ಕೈಲ ಬಂತು 1. 10ರಾಗ 6 ಕಳೀರಿ 4 ಕೈಲ ಬಂತು 1. 10ರಾಗ 5 ಕಳೀರಿ 5 ಕೈಲ ಬಂತು 1. 8ರಾಗ 1 ಕಳೆದ್ರೆ 7 ನೋಡ್ರಿ ಎಷ್ಟು ಮಜಾ ಅದ ಇದು. ಬರೀ ಮ್ಯಾಚ್ 0 ಬಂದ ಬರೀ ಕೆಳಗೆ ಬರೀ ನೀವು 10ರಾಗ ಕಳ್ಕೊತ ಹೋಗಿಬಿಡುದು ಇದು ನೋಡ್ರಿ. 10ರಾಗ 2 ಕಳೆದ್ರೆ 8 ಕೈಲ ಬಂತು. 10ರಾಗ 8 ಕಳೆದ್ರೆ 2 ಕೈಲ ಬಂತು. 10ರಾಗ 10 ಆದ್ರೆ 0 ಕೈಲ ಬಂತು 1. 10ರಾಗ 5 ಕಳೆದ್ರೆ 5 ಕೈಲ ಬಂತು 1. 10ರಾಗ 6 ಕಳೆದ್ರೆ 4 ಕೈಲ ಬಂತು 1. 10ರಾಗ 5 ಕಳೆದ್ರೆ 1 8 1 ಕಳೆದ್ರೆ 7 ಮ್ಯಾಲೆಲ್ಲ 0 1 10ರಾಗೆ ಕಳೀದು. ಇಷ್ಟೇ, ಏನು ಭಾಳ ಬೆಳೆಯಲ್ಲ. ಆನ್ಸರ್ 7 5 4 5 0 2 8. ಏನಾರ ಇಡಲಿ ಫರ್ಕ್ ಆಗಿತ್ತು ಅಂದ್ರೆ ನಾವು ಸ್ವಲ್ಪ ತಿಳ್ಕೊಂಡು ತಪ್ಪೇ ಕಲಿಸ್ಯಾರ ಸರ್ ಅನ್ನೋಂಥ ಭಾವನ. ನಾ ಮೈನಸ್ ಹೆಂಗೆ ಮಾಡ್ಬೇಕು ಅನ್ನೋದು ಕಲಿಸಿನು. ಇನ್ನು ದೊಡ್ಡ ದೊಡ್ಡ ಗುಣಾಕಾರ ನೀವು ಹಿಂದಾದಂಥ ರಿವಿಷನ್ ಅಭ್ಯಾಸಗಳನ್ನು ಕರೆಕ್ಟಾಗಿ ಮಾಡಬೇಕು. ಇನ್ನು ಈಗ ಬರ್ತಕ್ಕಂಥ ಗಣಿತಗಳು ಏನಿರ್ತಾವ ಅಂದ್ರೆ ಹಿಂದೆ ಆಗಿ ಹೋದಂಥ ಗಣಿತಗಳು ಬಂದಿರ್ತಾವ, ನೀವು ತಪ್ಪು ಮಾಡಬಾರ್ದು. ಹೊಸವು ಬಂದಿರ್ತಾವ. ಹಿಂದಿನ ಅನಕ ನಂಬರ್ 1ರಲ್ಲಿ ಆದಂಥ ಲೆಕ್ಕಗಳನ್ನು ಹೆಚ್ಚಿಗೆ ಹಾಕಿ ಹೊಸ ಲೆಕ್ಕಗಳನ್ನು ಸ್ವಲ್ಪ ಹಾಕ್ತಿರ್ತೀವಿ ನಾವು. ಅದು ರಿವಿಷನ್ ಹಾಕೋದು. ಆಮೇಲೆ ಹೊಸ ಲೆಕ್ಕಗಳು ಇದರ ನಾವು ಹಾಕಿರ್ತೀವಿ. ಎಲ್ಲ ಬರೀ ಹೊಸ ಹಾಕಿಬಿಟ್ರು ನಡೆಯಂಗಿಲ್ಲ.
ಆ ಹಿಂದಿನ ಅಭ್ಯಾಸಗಳನ್ನು ಟಚ್ ಮಾಡ್ಕೊತ ಹೋಗ್ತದೆ ಇದು ಅನುಕ್ರಮ ನಂಬರ್. ಅನುಕ್ರಮ ನಂಬರ್ 1ರಲ್ಲಿ ಆದಂಥ ಗಣಿತಗಳು 2ರಲ್ಲಿ ಹೆಚ್ಚು ಬಂದಿರ್ತಾವ, ಹೊಸ ಲೆಕ್ಕಗಳು ಸ್ವಲ್ಪ ಬಂದಿರ್ತಾವೆ. ಮತ್ತು ಮುಂದಿನ ಲೆಕ್ಕದಾಗ ಏನಿರ್ತಾವೆ ಇದರನ್ನ ಅಭ್ಯಾಸಗಳು ಮತ್ತು ರಿಪೀಟ್ ಆಗಿ ಮತ್ತು ಮುಂದೆ ಒಂದು ಸ್ವಲ್ಪ ಹೊಸ ಲೆಕ್ಕಗಳು ಬರ್ತಾವೆ. ಅಂದ್ರೆ ಹಿಂದಿಂದ ರಿವಿಷನ್ ಹಾಕೋತು ಹೊಸ ಲೆಕ್ಕಗಳು ಈ ಅನುಕ್ರಮ ನಂಬರ್ದಾಗ ಬಂದು ಸೇರ್ಕೋತಾವ. ನೀವು ಆದದ್ದು ಗಣಿತಗಳು ನಿಮ್ಗೆ ವಿದ್ಯಾರ್ಥಿಗಳು ನೆನಪಿನ ಶಕ್ತಿ ಇರ್ತದೆ. ಇವೆಲ್ಲ ಆದಂಥ ಅಭ್ಯಾಸಗಳನ್ನು ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ರೆ ಅಂದರೆ ಪೇಪರ್ದಾಗ ಅಂಕಗಳು ಕಡಿಮೆ ಬೀಳುತ್ತಾವೆ ಅನ್ನೋದು ಡೆಫಿನೆಟ್ಲಿ. ಹಿಂದಾಗಿ ಅವ್ರು ಲೆಕ್ಕ ಸರ್ ತಿಳಿಸ್ಯಾರ, ಈಗ ನಾವು ತಪ್ಪಲಾರ್ದ ಮಾಡಬೇಕಪ್ಪ, ನಾವು ಕರೆಕ್ಟ್ ಮಾಡಬೇಕಪ್ಪ ಅನ್ನುವಂಥ ಭಾವನೆಯಿಂದ ಈ ಗಣಿತಗಳನ್ನು ನಿಮಗೆ ಬರಬೇಕು ಅಂದ್ರೆ 4 ಕೆಲಸ ನೀವು ಲಕ್ಷ್ಯ ಕೊಟ್ಟು ನೋಡಿರಿ, ಕಲಿಬೇಕನ್ನೋ ಭಾವನೆ. ಮತ್ತು ಫೇರ್ದಾಗ ಬಿಡಿಸಿದಿಲ್ಲ ನೋಡ್ರಿ, ಮತ್ತು ಸುಮ್ಮನೆ ನಾನೇ ಒಬ್ಬನೇ ಬಿಡಿಸಿದಂಗೆ ಆಗಬಾರ್ದು. ಆ ಹುಡುಗರು ಬಿಡಿಸ್ಯಾರೋ ಇಲ್ಲೋ, ಬರ್ಕೊಂಡಾರೋ ಇಲ್ಲೋ, ಒಬ್ರು ಯಾರಾದರೂ ಸೂಪರ್ವೈಸಿಂಗ್ ಮಾಡಿಬಿಟ್ರೆ ಈ ವಿಡಿಯೋ ನಿಮಗೆ ಎಷ್ಟು ಪರಿಣಾಮಕಾರಿ ಆಗ್ತಾವೆ ಅಂತಂದ್ರೆ ಅದು ಕೂತು ನೋಡೋರಿಗೆ ಏನಾದರೂ ಇದು ದೊಡ್ಡವ್ರಿಗೆ ಏನ್ರಿ ಇದು ರುಚಿ ಗುರುತಾಯಿತು ಅಂದ್ರೆ ನೀವೇ ಇದನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನು ಸಹಿತ ನಿರೂಪ ಮಾಡ್ಕೋಬಹುದು. ಥ್ಯಾಂಕ್ ಯು.